ಅಲ್ಲೇ ನಿಂತ್ಕೋ ಕೊಡು, ಹಿಂದೆ ಹೋಗು. ಯಾರು ನೀನು ಪೂಜೆ ಹಾಳು ಮಾಡೋಕೆ ಯಾಕೆ ಬಂದಿದ್ಯಾ? ನಿನ್ ಯಾರು ಕಳ್ಸಿದ್ದು? ನೀನೇನ್ ಹೇಳ್ತಾ ಇದ್ಯಾ ನಂದಿ? ನೀನ್ ವಿಜಯ ಹತ್ರ ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಮಾತೆ, ಇವಳು ವಿಜಯ ಅಲ್ಲ, ಇವಳು ಬೇರೆ ವೇಷಧಾರಿ. ಇವಳು ಯಾರೋ ಕಳ್ಸಿರೋಂತ ಗುಪ್ತಚಾರಿಣಿ. ಇವಳು ನಿಮ್ಮ ಮತ್ತೆ ಪ್ರಭುಗಳ ಪೂಜೆನ ಭಂಗ ಮಾಡಕ್ಕೆ ಬಂದಿದ್ದಾಳೆ. ಮಾತೆ, ಇದು ಗಂಗಾ ಜಲನೂ ಅಲ್ಲ, ಇದು ಕಲ್ಮಶ ಸೇರಿರೋ ಅಪವಿತ್ರ ಜಲ. ಯಾರು ಈ ಅಪರಾಧಿ? ಮಾತೆ, ನೀವು ವ್ರತದ ದಿನ ಕೋಪ ಮಾಡ್ಕೋಬೇಡಿ. ನಾನ್ ನೋಡ್ತೀನಿ ಇವಳು ಯಾರು ಅಂತ. ಹೇಳು, ನೀನ್ ಯಾರು? ಯಾರು ಕಳ್ಸಿದ್ದು ನಿನ್ನ? ತಾರಕಾಸುರ ಕಳ್ಸಿದಾನಲ್ವ ನಿನ್ನ? ನಿನ್ನ ನಿಜವಾದ ರೂಪ ತೋರಿಸು, ಇಲ್ಲ ಅಂದ್ರೆ ಪಾರ್ವತಿ. ಇವಳು ರಾಕ್ಷಸಿ, ತಾರಕಾಸುರನ ತಂಗಿ ಅಜಾಮುಖಿಯ ಸಹಾಯಕಿ. ಇವಳ ಸತ್ಯನ ನಾನು ಬಹಿರಂಗ ಪಡಿಸ್ತೀನಿ. ನಿನ್ಗೆ ಅರ್ಥ ಆಗ್ತಿದ್ಯಾ? ಈ ಪೂಜೆ ಭಂಗ ಮಾಡಿ ನೀನ್ ಎಷ್ಟು ದೊಡ್ಡ ಅಪರಾಧ ಮಾಡ್ತಿದ್ದೆ ಅಂತ? ಈ ಅಪರಾಧಕ್ಕೆ ನಾನ್ ನಿನ್ಗೆ ಶಿಕ್ಷೆನ ಕೊಡ್ತೀನಿ. ಬೇಡ ನಂದಿ, ಇವಳಿಗೆ ನಾನ್ ಶಿಕ್ಷೆ ಕೊಡ್ತೀನಿ. ಬೇಡ ವಿಜಯ, ಇವಳು ಪಾಪಿ ಪ್ರಭು, ಇವಳಿಗೆ ಶಿಕ್ಷೆ ಕೊಡೋದೇ ನ್ಯಾಯ. ಕೋಪ ಅಪರಾಧ ಮಾಡಿಸಿರೋರ್ ಮೇಲಿರ್ಬೇಕು ಗೆಳೆಯ, ಅಪರಾಧ ಮಾಡಿರೋರ್ ಮೇಲಲ್ಲ. ಆದ್ರೆ ಇವಳು ತುಂಬಾ ದೊಡ್ಡ ಅಪರಾಧ ಮಾಡಿದಾಳೆ ಪ್ರಭು. ಇವಳು ಕ್ಷಮೆಗೆ ಯೋಗ್ಯ ಅಲ್ಲ. ಸ್ವಾಮಿ ಆದೇಶ ಪಾಲನೆ ಮಾಡೋದು ಅಪರಾಧ ಅಲ್ಲ ಗೆಳೆಯ. ಮತ್ತೆ ನೀವಿದನ್ನ ಮರ್ತಿದ್ದೀರಾ? ಯಾವುದೇ ಪೂಜೆ ಸಫಲ ಆಗಬೇಕು ಅಂದ್ರೆ ಪೂಜೆ ನಡೆಯೋ ಸ್ಥಳದಲ್ಲಿ ಹಿಂಸೆ ಮಾಡಬಾರ್ದು ಅಥವಾ ಕೋಪ ಮಾಡ್ಕೋಬಾರ್ದು. ಬೇರೆಯವರ ಮೇಲೆ ಕರುಣೆ ತೋರಿಸ್ಬೇಕು. ಇದು ಇವಳಿಗೆ ಸಿಕ್ಕಿರೋ ಸೌಭಾಗ್ಯನೇ. ಅದಾಗೆ ಇವಳನ್ನ ನವರಾತ್ರಿ ಪೂಜೆಗೆ ಕರ್ಕೊಂಡು ಬಂದಿದೆ. ಸೌಭಾಗ್ಯನ? ಸೌಭಾಗ್ಯದಿಂದಾನೇ ನ್ಯಾಯ ಧರ್ಮ ನಡೆಯೋದು. ಪೂಜೆ ಪುನಸ್ಕಾರದಿಂದ ತನು ಮನ ಮತ್ತೆ ಆತ್ಮ ಶುದ್ಧಿಯಾಗತ್ತೆ. ಎಲ್ಲ ವಿಕಾರ, ಎಲ್ಲ ದೋಷ ದೂರ ಆಗತ್ತೆ. ಇವತ್ತು ಇಲ್ಲಿಗೆ ಬಂದು ಇವಳು ಮನಸ್ಸಲ್ಲಿರೋ ವಿಕಾರನೂ ದೂರ ಆಗ್ಬೋದು, ಮತ್ತೆ ಈ ಅಧರ್ಮದ ದಾರಿನ ಬಿಡಬಹುದು. ಆದ್ರೆ ಇವಳು ರಾಕ್ಷಸಿ ಪ್ರಭು, ಮತ್ತಿವಳು ಧರ್ಮದ ದಾರಿಲಿ ಯಾವತ್ತೂ ನಡೆಯೋಲ್ಲ. ಧರ್ಮ ಮತ್ತೆ ಅಧರ್ಮಗಳನ್ನ ಕುಲ ಅಥವಾ ಮತದಿಂದ ನಿರ್ಧಾರ ಮಾಡಬಾರ್ದು. ಅವರೊಳಗಿರೋ ಭಾವನೆಗಳಿಂದ ತೀರ್ಮಾನ ಮಾಡಬೇಕು. ಮತ್ತೆ ಇವರ ಕಣ್ಣಲ್ಲಿ ಪಶ್ಚಾತ್ತಾಪದ ಭಾವ ಇದೆ. ಮತ್ತೆ ಪಶ್ಚಾತ್ತಾಪ ಪ್ರತಿ ಪಾಪನೂ ನಾಶ ಮಾಡುತ್ತೆ ಗೆಳೆಯ. ನೀವು ತುಂಬಾ ದಯಾಳು ಪ್ರಭು. ನಾನೆಂತ ಪಾಪಿ, ನಿಮ್ ಪೂಜೆನ ಭಂಗ ಮಾಡೋಕ್ ಬಂದಲ್ಲ. ಎದ್ದೇಳಿ.
ಅದ್ಭುತ ಅದ್ಭುತ ಹೃದಯ ಪರಿವರ್ತನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ರಾಜ್ಕುಮಾರಿ, ಅವಳು ಹೋಗಿ ತುಂಬಾ ಹೊತ್ತಾಯ್ತು. ಈಗ ನಿಲ್ಲು. ಒಳ್ಳೆ ಮಾತಾಡು. ಅವಳು ಪೂಜೆ ಭಂಗ ಮಾಡಿರೋ ಶುಭ ಸಮಾಚಾರ ತಗೊಂಡ್ ಬರ್ತಾ ಇರ್ಬೇಕು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸಾಕ್ ಸುಮ್ನಿರು. ನನ್ನನ್ನೇ ಪರಿಹಾಸ್ಯ ಮಾಡ್ತಿದ್ಯಾ? ಹುಚ್ಚಿಡ್ದಿದ್ಯಾ ನಿಂಗೆ? ಕಳ್ಸಿರೋ ಕೆಲ್ಸ ಆದ್ರೂ ಪೂರ್ತಿ ಆಯ್ತಾ? ರಾಜ್ಕುಮಾರಿ, ಆ ಬಾಲಕ ಸಾಕ್ಷಾತ್ ಭಗವಂತನೇ. ಅವನ್ ಪೂಜೆನ ಹೇಗ್ ಹಾಳು ಮಾಡಕ್ಕಾಗತ್ತೆ ಹೇಳಿ? ನೀವು ಅದೇ ಮಾರ್ಗದಲ್ಲಿ ನಡಿಬಹುದು. ನಾನ್ ನಿನ್ನ ಶಿವನ್ ಪೂಜೆ ಭಂಗ ಮಾಡು ಅಂತ ಕಳ್ಸಿದ್ದು. ನೀನಿಲ್ಲಿ ಶಿವನ್ ಭಕ್ತೆ ಆಗಿ ಬಂದಿದ್ಯಾ? ಈಗ ನೀನ್ ಸಾಯೋದನ್ನ ಯಾರು ತಡಿಯಕ್ಕಾಗಲ್ಲ. ಹರ ಹರ ಮಹಾದೇವ. ಯಾರು ತಡೀತಿದ್ದಾರೆ ನನ್ನ? ಶಿವ ರಾಜಕುಮಾರಿ, ಇದೇ ಆ ಶಿವನ ಲೀಲೆ. ಕಾಲನು ಏನು ಮಾಡಕ್ಕಾಗಲ್ಲ ಆ ಶಿವನ ಭಕ್ತರಿಗೆ. ಬಾಲಶಿವನ ಚಮತ್ಕಾರನ ನಾನು ಮೊದಲು ನೋಡಿದ್ದೀನಿ. ನಾನೀಗ ಹುಷಾರಾಗಿರ್ಬೇಕು. ಆ ರಾಕ್ಷಸಿ ಕಲುಷಿತ ಗಂಗಾಜಲ ತಂದಿದ್ಲು. ನಾನು ಶುದ್ಧವಾದ ಗಂಗಾಜಲ ತರ್ತೀನಿ. ನಿಂತ್ಕೊಳ್ಳಿ. ಬೇರೆಯವರನ್ನ ಪವಿತ್ರ ಮಾಡೋ ಗಂಗಾ ಸ್ವತಃ ಅಪವಿತ್ರ ಹೇಗಾಗ್ತಾಳೆ? ಕಲಶಾನ ನನ್ನ ಹತ್ರ ತಗೊಂಡ್ ಬನ್ನಿ. ಈಗ ಈ ಜಲನ ಕಲಶಕ್ಕೆ ಹಾಕ್ಬಿಡಿ. ಎಲ್ಲ ಮಹಾದೇವನ ಲೀಲೆ. ಹರ ಹರ ಮಹಾದೇವ. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ನೀನು? ಹೇಳಿದ್ನಲ್ಲ ಈ ಸಲ ನಾವು ಸೋಲ್ಬಾರ್ದು ಅಂತ. ಯಾವುದೇ ಕಾರಣಕ್ಕೂ ನಾವು ಸೋಲ್ಬಾರ್ದಿತ್ತು. ಅಣ್ಣ, ಅಲ್ಲಿ ನನ್ನ ಸ್ಥಾನದಲ್ಲಿ ನೀವಿದ್ದಿದ್ರೆ ಆಗ ರಾಕ್ಷಸಿ ಭಕ್ತಿ ನೋಡಿ ಭಯ ಪಟ್ಕೊಂಡು ನೀವು ಬಂದಿರ್ತಿದ್ರಿ. ಆ ದೃಶ್ಯ ಈಗ್ಲೂ ನನ್ನ ಕಣ್ಮುಂದೆನೇ ಇದೆ. ಎಷ್ಟು ಭಯಂಕರ ದೃಶ್ಯ ಅದು. ತಾರಕಾಸುರನ ಸೋದರಿ. ಇಷ್ಟು ಹೇಳಿನ ನಿನ್ ನಾಲ್ಗೆ ಮೇಲೆ ನಿನ್ಗೆ ಹತೋಟಿ ಇರ್ಲಿ, ಇಲ್ದಿದ್ರೆ ಅದನ್ನ ಕಿತ್ತು ಹಾಕ್ತೀನಿ. ಎಷ್ಟು ಸಲ ಹೇಳಿದ್ದೆ ನಿನಗೆ ಸಿದ್ಧತೆ ಅಚ್ಚುಕಟ್ಟಾಗಿರ್ಬೇಕು ಅಂತ. ಈ ಸಲ ಸೋಲ್ಬಾರ್ದಿತ್ತು ನಾನು. ಆದ್ರೆ ನೀನು ಅದ್ಯಾವುದನ್ನು ಮಾಡ್ಲಿಲ್ಲ. ನೀನು ಪ್ರಯತ್ನ ಕೂಡ ಮಾಡ್ಲಿಲ್ಲ ಆ ಬಾಲಶಿವನ ಪೂಜೆನ ಭಂಗ ಮಾಡೋದಕ್ಕೆ. ಮತ್ ಸೋತೆ ಅಂತ ಹೇಳೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀಯಾ? ಧೈರ್ಯ ಹೇಗ್ ಬಂತು ನಿನ್ಗೆ? ಅಣ್ಣ, ನೀನ್ ಹೇಳಿದ್ರೆ ನಾನು ಪುನಃ ಹೋಗಿ ಪ್ರಯತ್ನ ಮಾಡ್ತೀನಿ. ಆದ್ರೆ ನಂಗೆ ಭಯ ಇದೆ. ಅವನೇನಾದ್ರೂ ನನ್ನನ್ನು ಶಿವಭಕ್ತಿ ಮಾಡ್ಬಿಟ್ರೆ? ಹಾಗೇನಾದ್ರೂ ಆದ್ರೆ ನಿನ್ನೀ ಅಣ್ಣ ಅದೇ ಕ್ಷಣ ನಿನ್ನ ಶರೀರದಿಂದ ಮುಕ್ತಿ ಕೊಡ್ತಾನೆ. ಸರಿ ಅಣ್ಣ, ನಾನು ಹೋಗ್ತೀನಿ. ಅಜಾಮುಖಿ, ಭಯ ಮತ್ತೆ ಸಂಶಯನ ಇಲ್ಲೇ ಇಟ್ಟು ಹೋಗು. ಯಾಕಂದ್ರೆ ಭಯ ಮತ್ತೆ ಸಂಶಯ ಗೆಲುವಿಗೆ ಶತ್ರು ಆಗುತ್ತೆ. ಅರ್ಥ ಆಯ್ತಾ? ಹೇಳಿದ ಅರ್ಥ ಆಯ್ತಾ ನಿನ್ಗೆ? ಇಲ್ಲ ಅಣ್ಣ, ಅರ್ಥ ಆಯ್ತು. ನಾನು ಮರೆಯೋದಿಲ್ಲ.
ಇಲ್ಲ, ಕೇವಲ ನಾನು ಅಜಾಮುಖಿನ ನಂಬೋಕ್ಕಾಗಲ್ಲ. ತಾರಕಾಸುರ ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡೋಕೆ ಸ್ವತಃ ಪ್ರಯತ್ನ ಮಾಡಬೇಕು. ಈ ಬಾಲಶಿವನ ಪೂಜೆ ಭಂಗ ಮಾಡಬೇಕು. ಅವನು ಮಹಾದೇವ ಆಗೋದನ್ನ ತಡಿಬೇಕು. ಏನೇ ಆದ್ರೂ ಸರಿ. ಯಾವ ಆಕಾಂಕ್ಷೆಯಿಂದ ನೀವು ಪೂಜೆ ಮಾಡ್ತಿದ್ದೀರೋ ಆ ನಿಮ್ಮ ಪೂಜೆ ಅಂತೂ ಇವತ್ತಿಗೆ ಭಂಗ ಮಾಡಲೇಬೇಕು ದೇವಿ ಅನಸೂಯ. ನಿನ್ನ ಬಲಿದಾನ ವ್ಯರ್ಥ ಆಗಲ್ಲ. ಪೂಜೆ ಕೆಲ್ಸಕ್ಕೆ ಬರುತ್ತೆ. ಪೂಜೆ ಭಂಗ ಮಾಡೋ ಕೆಲ್ಸಕ್ಕೆ ನಾನು ನಿನ್ನ ದೇಹದಿಂದಾನೇ ದೇವಿ ಅನಸೂಯ ಪೂಜೆನ ಭಂಗ ಮಾಡ್ತೀನಿ. ಈಗ ಈ ಪಕ್ಷಿ ಶವನ ಪೂಜೆ ಸ್ಥಾನದಲ್ಲಿಡ್ತೀನಿ. ಪೂಜೆ ಆಗುತ್ತೆ. ಅಪವಿತ್ರ, ಖಂಡಿತ ಭಂಗ. ಜಗಜ್ಜನನಿ ಮಾತೆ ದುರ್ಗೆಗೆ ಜೈ. ನಿಮಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರಗಳು. ನಿಮಗೆ ಆಶ್ಚರ್ಯ ಆಗಿರ್ಬೇಕು ನನ್ನನ್ನು ಇಲ್ಲಿ ನೋಡಿ, ಇಲ್ವಾ? ಸತ್ಯ ಏನು ಅಂದ್ರೆ ನನಗೂ ಬರೋಕೆ ತುಂಬಾ ಸಂಕೋಚ ಆಗ್ತಿತ್ತು. ಆದರೆ ಮಾತೆ ದುರ್ಗೆ ಪೂಜೆ ಇದನ್ನ ಮಹಾಸತಿ ದೇವಿ ಅನಸೂಯ ಸ್ವತಃ ಮಾಡ್ತಿರೋದು. ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಪೂಜೆ ದರ್ಶನ ಮಾಡಕ್ಕೆ ಓಡೋಡ್ ಬಂದೆ. ನನಗೆ ಪೂರ್ಣ ವಿಶ್ವಾಸ ಇದೆ ಈ ಪೂಜೆಯಿಂದ ಗುರುಕುಲಕ್ಕೆ ಖಂಡಿತ ಒಳ್ಳೇದಾಗುತ್ತೆ ಅಂತ. ಆಚಾರ್ಯ ಅನಸೂಯ, ನನಗೆ ಈ ಪೂಜೆಯಲ್ಲಿ ಕೂತ್ಕೊಳ್ಳೋಕೆ ಅನುಮತಿ ಇದೆಯಾ? ಪೂಜೆಯಲ್ಲಿ ಕೂತ್ಕೊಳ್ಳೋದಿಕ್ಕೆ ಯಾರಿಗೆ ಆಗ್ಲಿ ಬೇಡ ಅನ್ನೋದು ಸರಿಯಲ್ಲ ಆಚಾರ್ಯ ದಂಡಪಾಣಿ. ಅನುಮತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಖಂಡಿತ ಆಚಾರ್ಯ ದಂಡಪಾಣಿ ಇಲ್ಲಿಗೆ ಒಳ್ಳೆ ಮನಸ್ಸಿಂದ ಬಂದಿರಲ್ಲ, ಏನೋ ಕೆಟ್ಟದ್ ಮಾಡಕ್ಕೆ ಬಂದಿರ್ತಾರೆ. ನಾನ್ ಇವ್ರನ್ನ ಪೂಜೆಯಿಂದ ದೂರನೇ ಇಟ್ಟಿರ್ಬೇಕು. ಆಚಾರ್ಯ ದಂಡಪಾಣಿ, ಇವತ್ತು ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ, ನೀವು ಮತ್ತೆ ಇಲ್ಲಿಗೆ ಬರ್ಲೇಬಾರ್ದು. ಏನ್ ಮಾಡ್ಲಿ ಆ ಥರ ಇವ್ರಿಗೆ? ಮೃತ ಪಕ್ಷಿ, ಈಗ ನೀನೇ ನನಗೆ ದಿಕ್ಕು. ಈಗ ನಾವೆಲ್ಲ ಸೇರಿ ಮಾತೆಗೆ ಆರತಿ ಮಾಡಬೇಕು.
ಈಗ ಈ ಆರತಿಯಲ್ಲೇ ಪೂಜೆನ ಭಂಗ ಮಾಡಬೇಕು. ನೀವು ಆರತಿ ಮಾಡಿ ಆಚಾರ್ಯರೇ. ನಾನು ಆರತಿ ತಟ್ಟನೆ ಹೇಗೆ ಹಿಡ್ಕೊಳ್ಳಿ? ಅಮ್ಮ, ಆರತಿ ತಟ್ಟೆ ನನಗ್ ಕೊಡಿ. ತುರಿಕೆ ಎಲೆಯಿಂದ ಆಚಾರ್ಯ ದಂಡಪಾಣಿನ ಇಲ್ಲಿಂದ ದೂರ ಓಡಿಸಬಹುದು. ನನ್ನ ಅಮ್ಮನ ಪೂಜೆಗಿರೋ ಸಮಸ್ಯೆನ ದೂರ ಮಾಡಿದ್ದಕ್ಕೆ ಧನ್ಯವಾದ ತ್ರಿಶೂಲ. ಇದಕ್ಕಿದ್ದಾಗೆ ನನ್ಗೆ ಯಾಕೆ ತುರ್ಕೆ ಆಗ್ತಿದೆ? ತಡೆಯೋಕ್ಕಾಗ್ದಿರೋಷ್ಟಾಗ್ತಿದೆಯಲ್ಲ. ನಾನಿಲ್ಲಿಂದ ಹೋಗ್ಬೇಕು, ಬೇಗ ಹೋಗ್ಬೇಕು. ಆಚಾರ್ಯ ದಂಡಪಾಣಿ, ಎಲ್ಲಿ ಹೋಗ್ತೀರಾ?
ಆರತಿ ತಗೊಳಲ್ವಾ? ಇಲ್ಲ ಮೂರ್ಖ, ನನಗೆ ಯಾವುದೋ ಒಂದು ಕೆಲಸ ಇದೆ, ನಾನು ಹೋಗ್ಬೇಕು. ನೀವು ಪ್ರಸಾದ ಆದ್ರೂ ತಗೊಂಡು ಹೋಗಿ. ಇಲ್ಲ, ನಾನು ತಗೊಳ್ಳೋದಿಲ್ಲ, ನಾನು ಹೋಗ್ಬೇಕು. ಈಗ ತಾನೇ ನಾನ್ ಕೊಟ್ಟಿದ್ ಪ್ರಸಾದ ತಿಂದ್ರಿ, ಈಗ ಪೂಜೆ ಪ್ರಸಾದ ತಿನ್ನೋಕೆ ಮನ್ಸಲ್ಲಿರುತ್ತೆ ನಿಮ್ಗೆ. ಗೆಳೆಯ, ಇವತ್ತು ನಿಮ್ಮ ಪ್ರಯತ್ನದಿಂದ ನವರಾತ್ರಿಯ ಮೊದಲನೇ ದಿನದ ಪೂಜೆ ನಿರ್ವಿಘ್ನವಾಗಿ ಪೂರ್ತಿಯಾಯಿತು. ನನ್ನ ಪ್ರಯತ್ನದಿಂದ ಅಲ್ಲ ಗೆಳತಿ, ಮಾತೆ ದುರ್ಗಾದೇವಿಯ ಆಶೀರ್ವಾದದಿಂದ, ಅವಳ ಕೃಪೆಯಿಂದ ನನ್ನ ಅಮ್ಮನ ಪೂಜೆಯನ್ನು ನಿರ್ವಿಘ್ನವಾಗಿ ಸಂಪೂರ್ಣ ಆಗಿರಬೇಕು.